ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೂ ಕಂಟಿನ್ಯೂ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ಇವತ್ತು ನಾನು ತಿಳಿಸ್ತಾ ಇರೋದು ವಿಡಿಯೋದಲ್ಲಿ ಏನಂತ ಹೇಳಿದರೆ, ಮಲ್ಲಿಗೆ ಗಿಡ ಯಾಕೆ ಕೆಂಪಾಗ್ತದೆ ಮತ್ತು ಮೊಗ್ಗೆ ಯಾಕೆ ಒಡಿತದೆ ಅಂತೇಳಿ. ಮಲ್ಲಿಗೆ ಗಿಡ ಕೆಂಪಾಗಿ ಒಡೆಯೋದು ಮೇಯ್ನ್ ಕಾರಣ ಒಂದು ರೋಗವೇ ಅದು. ಯಾಕಂತ ಹೇಳಿದರೆ ಹುಳಗಳಿಂದ ಆ ಥರ ಆಗ್ತದೆ. ನನ್ನ ಮಲ್ಲಿಗೆ ಗಿಡದಲ್ಲಿ ಸಹ ತುಂಬ ಇದೆ. ಹಾಗೆ ನೋಡಿ, ಈ ಗಿಡ ನಿಮಗೆ ಗೊತ್ತಾಗ್ತದೆ. ಈ ಗಿಡವನ್ನು ನಾನು ಫುಲ್ಲು ನೆರಳಿನಲ್ಲಿ ಇಟ್ಟಿದ್ದೇನೆ. ಅಂದರೆ ಯಾಕಂತ ನಮಗೆ ಗೊತ್ತಾಗಬೇಕಲ್ಲ, ಬಿಸಿಲು ಜಾಸ್ತಿ ಆಗಿದೆ, ನೀರು ಕಡಿಮೆ ಆಗಿದೆ. ಹಾಗಾಗಿ ಇದನ್ನು ನಾನು ಫುಲ್ಲು ನೆರಳಿನಲ್ಲೇ ಇಟ್ಟಿದ್ದೇನೆ. ಗೊಬ್ಬರ ಅಂತೂ ಬಿಲ್ಕುಲ್ ಕಡಿಮೆ ಆಗಿಲ್ಲ, ಗೊಬ್ಬರ ತುಂಬ ಹಾಕಿದ್ದೇನೆ ನಾನು. ಗೊಬ್ಬರ ಜಾಸ್ತಿ ಆದರೂ ಕೂಡ ಈ ಥರ ಆಗ್ತದೆ. ಹಾಗಾಗಿ ನಾನು ನೆರಳಿನಲ್ಲೇ ಇಟ್ಟಿದ್ದೇನೆ. ಇದ್ರ ಮೊಗ್ಗೆ ಅಂತೂ ತೆಗಿಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇದ್ರ ಜೊತೆಯಲ್ಲೇ ಇಟ್ಟಿದ್ದೆ. ಅದು ಗಿಡನೂ ಕೂಡ ಇದ್ರ ಜೊತೆಯಲ್ಲೇ ಇಟ್ಟಿದೆ. ಈಗ ಇದನ್ನು ಬಿಸಿಲಲ್ಲೇ ಇಟ್ಟಿದ್ದೇನೆ, ನೀರು ಜಾಸ್ತಿ ಹಾಕ್ತಾ ಇದ್ದೇನೆ. ನೋಡಬೇಕು ಯಾಕೆ ಹೀಗಾಗಿದೆ, ಯಾವ ಕಾರಣಕ್ಕೆ ಅಂತೇಳಿ ನೋಡಬೇಕಲ್ವ. ಹಾಗಾಗಿ ನಾನು ಹೀಗೆ ಇಟ್ಟಿದ್ದೇನೆ. ನೋಡಿ, ಇದನ್ನು ಬಿಸಿಲಲ್ಲೇ ಇಟ್ಟು ನೀರು ಜಾಸ್ತಿ ಹಾಕ್ತಿದ್ದೇನೆ, ಅದನ್ನು ನೆರಳಲ್ಲೇ ಇಟ್ಟಿದ್ದೇನೆ. ಈ ಮಾರ್ಗದಲ್ಲಿ ಸ್ವಲ್ಪ ಕೆಂಪಾಗಿದೆ ಗಿಡ. ಹಾಗಾಗಿ ಅನಿಸ್ತದೆ ಒಂದು ರೋಗ ಕೂಡ ಇರ್ಬೋದು, ಇನ್ನೊಂದು ಬಿಸಿಲು ಕೂಡ ಇರ್ಬೋದು ಅಂತೇಳಿ. ತುಳಸಿ ಗಿಡ ಇದ್ದ ಕಾರಣ ಬೇಗ ರೋಗ ಅಂಟ್ಕೊಳ್ತದೆ. ಹಾಗಾಗಿ ಮತ್ತು ಈ ಗಿಡಗಳನ್ನೆಲ್ಲ ನೋಡಿ ಎಷ್ಟು ಹಸಿರಾಗಿದೆ ಅಂತ. ಇದೆಲ್ಲ ಆಲ್ಮೋಸ್ಟ್ ಹಸಿರಾಗಿದೆ ಗಿಡ, ಯಾವುದೇ ರೋಗ ಕಾಣಿಸುವುದಿಲ್ಲ ಇದರಲ್ಲಿ. ಆದರೆ ಕೆಲವುದರಲ್ಲಿ ಮೊಗ್ಗೆ ಒಡೆದಿದೆ. ಯಾಕಂತ ಹೇಳಿದರೆ, ಅದು ರೋಗ ಬಂದಾಗ ನಾವು ಮದ್ದು ಹಾಕ್ತೇವಲ್ಲ, ಹೀಟಾಗಿ ಒಡೀತದೆ. ಮತ್ತು ಇನ್ನು ನೀರು ನಾನು 2 ಟೈಮ್ಸ್ ಕೊಡ್ತಾ ಇದ್ದೇನೆ. ಹಾಗಾಗಿ ಮೊಗ್ಗೆಗಳು ದೊಡ್ಡದು ಬರ್ತಾ ಇದೆ, ಚಿಕ್ಕದು ಬರ್ತಾ ಇಲ್ಲ, ದೊಡ್ಡದು ಬರ್ತಾ ಇದೆ. ಆದರೆ ಮೊಗ್ಗೆಗಳು ಒಡೆಯೋದು ಮಾತ್ರ ಸರ್ವೇ ಸಾಮಾನ್ಯ ಇದೆ ನನ್ನಲ್ಲಿ. ಆದರೆ ನನಗೆ ಹೂ ಕಟ್ಟಲಿಕ್ಕೆ ಕೂಡ ತುಂಬ ರಿಸ್ಕ್ ಆಗ್ತದೆ. ಆ ಥರ ಇದ್ದರೆ ಹೂ ತೆಗೆಯುವಾಗ ಸಹ ಒಂದೊಂದು ಬರ್ತದೆ, ಕಟ್ಟುವಾಗ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನೋಡಿ, ಈ ಮಾರ್ಗದಲ್ಲಿ ಇದು ಗಿಡ ಸ್ವಲ್ಪ ಕೆಂಪಾಗಿದೆ, ಆದರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇನ್ನೊಂದು ಗಿಡ ಇದೆ, ಅದು ತುಂಬ ಕೆಂಪಾಗಿದೆ. ನಾನು ನಿಮಗೆ ತೋರಿಸ್ತೇನೆ. ಇನ್ನೊಂದು ಗಿಡ ತುಂಬ ಕೆಂಪಾಗಿದೆ, ಇದೆಲ್ಲ ಹಸಿರಾಗೇ ಇದೆ ನೋಡಿ. ಇದರಲ್ಲಿ ಸೆಮಿ ಸನ್ ಹಾಟ್ ಬೀಳುತ್ತೆ. ಯಾಕಂತ ಹೇಳಿದರೆ ಫುಲ್ಲು ಬಿಸಿಲು ಕೂಡ ಬೀಳೋದಿಲ್ಲ, ಫುಲ್ಲು ನೆರಳು ಕೂಡ ಬೀಳೋದಿಲ್ಲ, ಅರ್ಧ ಅರ್ಧ ಬಿಸಿಲು ಬೀಳುತ್ತೆ. ನೋಡಿ, ಇದು ಕೆಂಪಾಗಿದೆ ಗಿಡ, ನೋಡ್ತಾ ಇದ್ದೀರಲ್ಲ, ಇದು ಕೆಂಪಾಗಿದೆ ಗಿಡ, ತುಂಬ ಕೆಂಪಾಗಿದೆ ಅಲ್ವಾ. ಆದರೆ ರಿಕವರಿ ಆಗ್ತಾ ಇದೆ ನೋಡಿ. ಇದರಲ್ಲಿ ಹುಳಗಳು ಕೂಡ ತುಂಬ ಇತ್ತು, ಈಗ ರಿಕವರಿ ಆಗ್ತಾ ಬಂದಿದೆ. ಕಾಣಿಸ್ತಾ ಇದೆ ಅಲ್ಲ ಹೇಗಿದೆ ಅಂಥೇಳಿ. ನೋಡಿ, ಈ ಗಿಡ ಎಲ್ಲ ಹಸಿರಾಗಿಯೇ ಇದೆ, ಇದರಲ್ಲೆಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಸ್ವಲ್ಪ ಹುಳಗಳು ಉಂಟು. ನನ್ನ ಅನಿಸಿಕೆ, ನಾವು ಹುಳ ಇರುತ್ತೆ ಅದಕ್ಕೆ ನಾವು ಮದ್ದು ಹಾಕ್ತೇವೆ. ಮದ್ದು ಹಾಕಿದ ನಂತರ ಹುಳಗಳು ಪ್ಲಸ್ ಮದ್ದಿಂದ ಅದು ಹೀಟಾಗಿ ಆ ಥರ ಆಗುತ್ತೆ. ಇನ್ನೊಂದು ಕೀಟ, ಅದು ನಮಗೆ ಗೊತ್ತಾಗೋದಿಲ್ಲ, ಕೀಟಗಳು ತಿಂತದೆ. ಅದಕ್ಕೆ ತುಂಬ ಗಿಡಕ್ಕೆ ಸಹ ನಮಗೆ ಈಗ ಏನಾದರೂ ಕಚ್ಚಿದರೆ ಹೇಗಾಗ್ತದೆ ಹೇಳಿ, ಹಾಗೆಯೇ ಕೀಟಗಳು ತಿಂದಾಗ ಆ ಥರ ಕಲರ್ ಬರ್ಬೋದು. ಇನ್ನೊಂದು ನಾವು ಮದ್ದು ಹಾಕಿದಾಗ ಹೀಟ್ ಆಗ್ಬೋದು. ಯಾಕಂತ ಹೇಳಿದರೆ, ನಾವು ಈ ಜ್ವರಕ್ಕಾಗಲಿ ಅಥವಾ ಯಾವುದಾದ್ರು ಒಂದು ರೋಗಕ್ಕೆ ನಾವು ಮದ್ದು ತಗೊಂಡಾಗ ನಮ್ಮ ಬಾಡಿ ಹೇಗಾಗತ್ತೆ ಹೇಳಿ. ಹಾಗಾಗಿ ನೋಡಿ, ಇದು ಸ್ವಲ್ಪ ಕೆಂಪಿದೆ, ಇದರದ್ದು ಕೂಡ ಮೊಗ್ಗೆ ಒಡೆದಿದೆ. ಇದು ರೋಗದಿಂದನೇ ಅಂತ ನನಗೆ ಅನಿಸ್ತಾ ಉಂಟು. ಮತ್ತು ಕೆಲವು ಬಿಸಿಲಿಂದ ಸಹ ಆಗ್ಬೋದು. ಯಾಕಂತ ಹೇಳಿ ಬಿಸಿಲಿಂದ ಆಗಲ್ಲ ಅಂತ ನಾನು ಹೇಳಲ್ಲ, ಬಿಸಿಲು ತುಂಬ ಇದ್ದಾಗ ಕೆಂಪು ಬರ್ತದೆ ಗಿಡ, ಅದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ. ಮತ್ತು ಮಳೆಗಾಲದಲ್ಲಿ ನೋಡಿ ಗಿಡ ಕೆಂಪಾಗುತ್ತೆ, ನೀರು ಜಾಸ್ತಿ ಆದಾಗ ಗಿಡ ಕೆಂಪಾಗುತ್ತೆ. ಯಾರೆಲ್ಲ ಪಾಟಲ್ಲಿ ಗಿಡ ನೆಟ್ಟಿದ್ದೀರಿ, ನೆಲದಲ್ಲಿ ನೆಟ್ಟರೆ ಅಷ್ಟು ಪ್ರಾಬ್ಲಮ್ ಇಲ್ಲ, ಪಾಟಲ್ಲಿ ನೆಟ್ಟಿದ್ದೀರಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು, ನೀರು ಹೊರಗೆ ಹೋಗ್ತಾ ಉಂಟಾ ಅಂತೇಳಿ ನೋಡಬೇಕು. ಅದು ನೋಡಲಿಲ್ಲ ಅಂದರೆ ಮಳೆಗಾಲಕ್ಕೆ ಇನ್ನೂ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ಗಿಡ ಫುಲ್ಲು ಕೆಂಪಾಗಿದೆ. ಈ ಗಿಡದಲ್ಲಿ ರೋಗ ಪ್ಲಸ್ ಇದೆ, ರೋಗ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಸಹ ಇದಕ್ಕೆ ಎಂಥ ಪ್ರಾಬ್ಲಮ್ ಇಲ್ಲ. ಬಿಸಿಲು ಬೀಳ್ತಾ ಉಂಟು, ಬಿಸಿಲು ತುಂಬ ಬೀಳ್ತಾ ಉಂಟು ಇದಕ್ಕೆ. ಮರದ ನೆರಳು ಕೂಡ ಬೀಳುವುದಿಲ್ಲ. ನಮ್ಮದು ಅಡಿಕೆ ಮರದ ನೆರಳು ಕೆಲವೇ ಗಿಡಕ್ಕೆ ಬೀಳ್ತದೆ, ಆದರೆ ಆ ಗಿಡಕ್ಕೆ ಬೀಳ್ತಾ ಇಲ್ಲ ಅಷ್ಟು. ಹಾಗಾಗಿ ಯಾವ ಸೈಡ್ ಬಿಸಿಲು ಬೀಳ್ತದೆ ಆ ಸೈಡ್ ಕೆಂಪಾಗಿದೆ. ಮಲ್ಲಿಗೆ ಹೂ ಕೂಡ ದೊಡ್ಡದಿದೆ ಅದರಲ್ಲಿ, ನೋಡಿದ್ರಲ್ಲ. ನನ್ನ ಮಲ್ಲಿಗೆ ಗಿಡದಲ್ಲೂ ಸ್ವಲ್ಪ ಕೆಂಪಾಗ್ತಾ ಬಂದಿದೆ, ಎಲ್ಲ ಗಿಡದಲ್ಲೂ ಆಗ್ತದೆ. ಆದರೆ ನಾವು ಮದ್ದು ಹಾಕ್ತಾ ಇರಬೇಕು, ನೀರು ಹಾಕ್ತಾ ಇರಬೇಕು, ಗೊಬ್ಬರ ಹಾಕ್ತಾ ಇರಬೇಕು, ಹೂ ತೆಗಿತಾ ಇರಬೇಕು, ಎಲ್ಲ ಸಾಮಾನ್ಯ ಇದ್ದದ್ದೇ. ಆದರೆ ನಾನೆಂತ ಹೇಳೋದು ಅಂತ ಹೇಳಿದರೆ, ಮಲ್ಲಿಗೆ ಗಿಡವನ್ನು ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಉಂಟು. ನಾನು ಎನ್ನಿಸ್ಕೊಂಡಿದ್ದೆ ನನಗೆ ಜಾಬ್ ತುಂಬ ಕಷ್ಟ ಆಗ್ತಿದೆ, ಮಲ್ಲಿಗೆ ಗಿಡ ಮಾಡುವ ರಿಸ್ಕ್ ಇಲ್ಲ ಅಂತೇಳಿ. ಬಟ್ ನನಗೆ ಈಗ ಅನಿಸ್ತಾ ಉಂಟು ನನಗೆ ಜಾಬೇ ಆಗ್ಬೋದಿತ್ತು ಅಂತೇಳಿ. ಯಾಕಂತ ಹೇಳಿದರೆ ಇದಕ್ಕೆ ಮದ್ದು ಹಾಕಿಯೇ ನನಗೆ ಮುಗಿಯೋದಿಲ್ಲ. ಮದ್ದು ಅದು ಇದು ಅದರದ್ದು
ಟ್ರೀಟ್ಮೆಂಟೇ ಮುಗಿಯೋದಿಲ್ಲ ನನಗೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನಮಗೆ ಜಾಬೇ ಆಗ್ಬೋದಿತ್ತಂತ ಅನಿಸ್ತದೆ ಈಗ, ಅಷ್ಟು ತಲೆನೋವಾಗ್ತದೆ. ನೋಡಿದ್ರಲ್ಲ ಎಷ್ಟು ಹೂ ಸಹ ಇವತ್ತು ನನಗೆ ತುಂಬ ಹೂ ತೆಗೆದಿದ್ದೇನೆ. ಎಷ್ಟು ಹೂ ತೆಗೆದ್ರೆ ಸಹ ಇವತ್ತು ಒಂದು ಚೆಂಡಲ್ಲ 1.5 ಚೆಂಡು ಹೂ ಉಳ್ಕೊಂಡಿದೆ. ಬೇಸರ ಆಗ್ತಾಯಿದೆ ನನಗೆ. ಕಟ್ಟೆಗೆ ಕೊಟ್ಟದ್ದು 3 ಚೆಂಡು, ಇಲ್ಲಿ ಇಟ್ಕೊಂಡದ್ದು 1 ಚೆಂಡು ಆಗಿದೆ. 1.5 ಚೆಂಡು ಉಳ್ಕೊಂಡಿದೆ. ನನಗೆ ಕಟ್ಟಲಿಕ್ಕೆ ಸಹ ಆಗೋದಿಲ್ಲ, ಎಂತಾಗಿದೆ ಅಂತ ಗೊತ್ತಾಗ್ತಿಲ್ಲ. ಹೂ ತೆಗಿವಾಗಲೇ 9:30 ಆಗಿದೆ ಇವತ್ತು. ಕಟ್ಟಲಿಕ್ಕೆ ಸಹ ಆಗೋದಿಲ್ಲ. ಅದರಲ್ಲಿ ಸಹ ಇರೋದು ಸಹ ಸ್ವಲ್ಪವೇ, ಇಲ್ಲದಿದ್ದಾಗ ಚಿಂತೆ, ಅಯ್ಯೋ 1 ಚೆಂಡು ಉಂಟಲ್ಲ 2 ಚೆಂಡು ಉಂಟಲ್ಲ ಅಂತೇಳಿ. ಇವಾಗ ಅಟ್ಟಿ ಇದೆ, ಕಟ್ಕೊಳ್ಳಿಕ್ಕಾಗಲ್ಲ. ಅದೇ ಮೇನ್ ಪ್ರಾಬ್ಲಮ್ ಆಗಿದೆ. ನೋಡಿದ್ರಲ್ಲ. ಇನ್ನೊಂದು, ನನ್ನ ಮದ್ದು ಹಾಕಲಿಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದೀರಿ, ಮದ್ದು ಹಾಕಲಿಕ್ಕೆ ಯಾವುದೇ ಎಕ್ಸ್ಟ್ರಾ ನಾವು ಮದ್ದನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದರೆ, ಸೈಡಿಗೆ ಆ್ಯಡ್ ಮಾಡ್ತೇವೆ ನಾವು, ಒಂದು ಕೀಟನಾಶಕಕ್ಕೆ ಸೈಡ್ ಆ್ಯಡ್ ಮಾಡ್ತೀವಿ ಅಂತ ಹೇಳಿದರೆ, ಪ್ರತಿ 20 ಲೀಟರ್ ನೀರಿಗೆ ನಾವು ಆ್ಯಡ್ ಮಾಡಬೇಕು. ಒಂದು ಫೆಗಸಸ್ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು, ಪಚ್ಚೆ ಪೌಡ್ರ್ ಆಗ್ಬೋದು, ಯಾವುದೇ ಆ್ಯಡ್ ಮಾಡ್ತೀವಿ ಅಂದರೆ 20 ಲೀಟರ್ ನೀರಿಗೆ ನಾವು ಆ್ಯಡ್ ಮಾಡಬೇಕು. ಅದಕ್ಕಿಂತ ಕಡಿಮೆ ಮಾಡಬಾರ್ದು. ಈಗ ಬೇಸಿಗೆಯಲ್ಲಿ 25-30 ಇದ್ರೂ ಓಕೆ. ಯಾಕಂತ ಹೇಳಿದರೆ ಹೀಟ್ ಇರುತ್ತೆ ತುಂಬ. ನಾವು ಮದ್ದೀಗ ಹಾಕ್ತೇವಲ್ಲ, ಸ್ವಲ್ಪ ಸ್ಟ್ರಾಂಗ್ ಕಡಿಮೆ ಮಾಡಬೇಕು. ಚಳಿಗಾಲದಲ್ಲಿ ಸ್ಟ್ರಾಂಗ್ ಇರುತ್ತೆ, ಮಳೆಗಾಲದಲ್ಲಿ ಸ್ಟ್ರಾಂಗ್ ಇರುತ್ತೆ. ಬಟ್ ಇವಾಗ ಸ್ಟ್ರಾಂಗ್ ಇಡಬಾರ್ದು. ಯಾಕಂತ ಹೇಳಿದರೆ ಸ್ಟ್ರಾಂಗ್ ಇಟ್ಟರೆ ಗಿಡ ಎಲ್ಲ ಸುಟ್ಟು ಹೋಗುತ್ತೆ. ಈ ಕೆಂಪಾಗಲಿಕ್ಕೆ ಕಾರಣ ಅದೇ, ನಾವು ತುಂಬ ಮದ್ದು ಹಾಕಿದಾಗ ಕೆಂಪಾಗ್ತದೆ. ಅದೇ 15 ಡೇಸ್ಗೆಲ್ಲ ಮದ್ದು ಹಾಕ್ತಾರಲ್ಲ, ಅವರದ್ದು ಅಷ್ಟು ಕೆಂಪು ಇರುವುದಿಲ್ಲ ಮಲ್ಲಿಗೆ ಗಿಡ. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ತೇನೆ, ನೋಡಿ ಸ್ವಲ್ಪ ಸ್ಟ್ರಾಂಗ್ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋವನ್ನು. ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಏನಾದರೂ ವಿಷಯ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೂ ಮುಂದಿನ ವಿಡಿಯೋಕ್ಕಾಗಿ ಮತ್ತೆ ಕಮೆಂಟ್ ಮಾಡಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನನ್ನ ಹತ್ರ ತಿಳಿಸಿ ಅಂತ ಕೇಳ್ಕೊಳ್ತೇನೆ. ಓಕೆ, ಬಾಯ್.